ಮುಳಬಾಗಿಲು ತಾಲೂಕಿನ ಚಿಕ್ಕಗುಟ್ಟಹಳ್ಳಿ ಗ್ರಾಮದ ಬೆಟ್ಟದ ಮೇಲೆ ನೆಲೆಸಿರುವ ಬ್ಯಾಟರಾಯಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಬ್ಯಾಟರಾಯಸ್ವಾಮಿ ದೇವರ ದರ್ಶನಕ್ಕೆ ಸಮಾಜ ಸೇವಕರಾದ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿವಿ ಗೋಪಾಲ್ ಬ್ಯಾಟರಾಯಸ್ವಾಮಿ ದೇವರ ದರ್ಶನ ಪಡೆದು ನಂತರ ಗ್ರಾಮದ ಬಗ್ಗೆ ಅವರ ಮಾಡಿರುವ ಸೇವೆ ಬಗ್ಗೆ ಗ್ರಾಮಕ್ಕೆ ಜನರಿಗೆ ಮನಮುಟ್ಟುವಂತೆ ಹೇಳಿದರು. ಏನಿವತ್ತು ಹೆಜ್ಗುಳ್ಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಚಿಕ್ಕಗುಟ್ಟಹಳ್ಳಿ ಒಂದು ಸಣ್ಣ ಚಿಕ್ಕಗುಟ್ಟಹಳ್ಳಿ ಅಂತ ಹೆಸರಿಟ್ಟು ಕೊಡ್ತಕ್ಕಂಥ ಚಿಕ್ಕಗುಟ್ಟಹಳ್ಳಿ ಇವತ್ತು ಬ್ಯಾಟರಾಯನ ಸ್ವಾಮಿ ದೊಡ್ಡದಾಗಿ ಇವತ್ತು ದೇವಸ್ಥಾನ ಪ್ರಾರಂಭೋತ್ಸವ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನಗೊಂದು ಸಂತೋಷ ಏನಂದ್ರೆ ಈ ಬೆಟ್ಟವನ್ನ ಹಾಳು ಮಾಡಿಬಿಟ್ಟಿದ್ರು. ಎಲ್ಲ ಕಲ್ಲುಗಳು ಹೊಡೆದು ಬಂಗಾರ ಎತ್ತಬೇಕು, ದನಗಳು ಎತ್ತಬೇಕು, ಅವು ಇವತ್ತು ಹಾಳು ಮಾಡಿಬಿಟ್ಟಿದ್ರು. ಅದನ್ನ ಚಿಕ್ಕಗುಟ್ಟಹಳ್ಳಿಯವರು ಮತ್ತೆ ಸುತ್ತಮುತ್ತಲ ಇರ್ತಕ್ಕಂಥ ದೊಡ್ಡಗುಟ್ಟಹಳ್ಳಿ ಎಲ್ಲರೂ ಕೂಡ ಸೇರಿ ಆ ಸ್ವಾಮಿನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೀರ್ತಿ ಈ ಗ್ರಾಮಕ್ಕೆ ಮತ್ತೆ ಎಲ್ಲ ಪಂಚಾಯತಿ ಎಲ್ಲ ಮುಖಂಡರಿಗೆಲ್ಲ ಎಲ್ಲ ಅಕ್ಕತಂಗಿಯರಿಗೆಲ್ಲ ಅವರು ಭಗವಂತ ಆಶೀರ್ವಾದ ಕೊಳ್ಳಿದ್ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಆಜ್ಞಾನವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರು ರಾಜೇಂದ್ರ ಗೌಡ ಇರ್ಬೋದು, ಸರ್ವಜ್ಞ ಇರ್ಬೋದು, ಗುಜ್ಜುಕಲ್ ಬಂದಿರ್ಬೋದು, ಸಿಬಿಎಂ ಗೋಪಾಲ್ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯನ ಇರ್ಬೋದು, ಆಮೇಲೆ ನಮ್ಮ ನಂದನ ಇರ್ಬೋದು, ನಮ್ಮ ಮೂಲ ಅಧ್ಯಕ್ಷ ಅಂತ ಸನ್ಮಾನ್ಯ ನಮ್ಮ ಸುಭಾಷ್ ಶೆಟ್ಟಿ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ, ಮತ್ತೆ ಗಿರೀಶು, ನಮ್ಮ ವಿಶೇಷವಾಗಿ ಅಮರ್ನಾಥ್ ಗೌಡ್ರು ನಾವು ವಿಶೇಷವಾಗಿ ಈ ಪಂಚಾಯತಿಯಲ್ಲಿ ನಾವು ಬಹಳ ಹೊಂದ್ಕೊಂಡು ಎಲ್ಲ ಕಷ್ಟ ಸುಖಗಳು ನೋಡ್ತಿರ್ತಕ್ಕಂಥವ್ರು. ನನಗೇನು ಈ ಪಂಚಾಯತಿಯನ್ನು ಹೊಸದೇನಲ್ಲ, ಈ ಊರು ಪಂಚಾಯತಿ ಪ್ರತಿಯೊಂದು ಮನೆಯಲ್ಲಿ ಊಟ ಮಾಡತಕ್ಕಂಥವ್ರು. ಈ ಗ್ರಾಮಕ್ಕೆ ಆವಾಗಲೇ ನಮ್ಮ ಶಂಕರಪ್ಪ ಹೇಳ್ತಾರೆ, ವಿಶೇಷವಾಗಿ ಉಪನ್ಯಾಸಕರು, ಅವರ ಅಪ್ಪ ಅವರ ಆಶೀರ್ವಾದ ನಮ್ಗೆಲ್ಲ ಜಾಸ್ತಿ ಇತ್ತು. ಈ ಊರು ಗ್ರಾಮಕ್ಕೆ ನಡ್ಕೊಂಡು ಬರ್ತಂತ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ ನಮ್ಮ ಪೂಜ್ಯ ಗುರುರಾಜ್ ಆಲಂಗೂರು ಶ್ರೀನಿವಾಸ ಗೌಡ್ರು, ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಅವಾಗ ಸ್ಕೂಲ್ ಶಾಲಾ ಪ್ರಾರಂಭ ಮಾಡಿದ್ದು, ರಸ್ತೆ ಹಾಕಿದ್ದು, ಬೋರ್ ಹಾಕಿದ್ದು, ಮತ್ತೆ ಅಂಗನವಾಡಿ ಕೇಂದ್ರ ಹಾಕಿ ಅಂಗನವಾಡಿ ಕನ್ನಡ ಕಟ್ಟಬೇಕಂದ್ರೆ ಪ್ರಪಂಚನೇ ಸುಟ್ಕೊಂಡು ಬಂದಂತ ಪರಿಸ್ಥಿತಿ ತಂದಿಟ್ರು ಅದೇ ಗ್ರಾಮದವರು. ಅದನ್ನು ಕೂಡ ಸಾಲ ಮಾಡ್ಕೊಂಡು ಎಲ್ಲ ಕಟ್ಕೊಂಡು ಬಂದಿದೆ. ದೊಡ್ಡಗುಟ್ಟಲ್ಲಿ ಪಂಚಾಯತಿಯಲ್ಲಿ ಅಪಾರವಾದ ಒಂದು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮ ಪೂಜ್ಯ ಗುರು. ನಾವು ಅವ್ರ ಟೈಮಲ್ಲಿ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಸಂಡೇ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಗೌರ್ಮೆಂಟ್ ರಿಪೋರ್ಟ್, ಅದು ದೊಡ್ಡ ವಿಷಯ ಆಗಿತ್ತು. 130 ಗ್ರಾಮಗಳಲ್ಲಿ ಶಾಲೆಗಳು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೀರ್ತಿ. ಅಷ್ಟೊಂದು ನಾವು, ಯಾಕಂದ್ರೆ ನಾವು ಓದೋದ್ರಲ್ಲಿ ಬಹಳ ಹಿಂದೆ ಇದ್ದು ನಾವು ಮತ್ತೆ ಈಗಿನ ಒಂದು ಪೀಳಿಗೆಗೆ ಚೆನ್ನಾಗಿ ಓದ್ಬೇಕು ಅಂತ ಒಳ್ಳೆ ಶಾಲೆಗಳನ್ನು ಮಾಡ್ಕೊಂಡು ಬಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಅವಾಗ ಅಂಗನವಾಡಿ ಇರ್ಬೋದು, ಆಮೇಲೆ ಸಾಗುವಳಿ ಚೀಟಿಗಳು ವಿಶೇಷವಾಗಿ ಎಷ್ಟು ಬೇಕಾದಷ್ಟು ಕೊಡ್ತಾ ಇದ್ವು. IRDP ಲೋನ್ಸ್ ಕೊಡ್ತಾ ಇದ್ವು, ಮನೆಗಳು ಕೊಡ್ತಾ ಇದ್ವು. ಎಲ್ಲ ಈಗ ಮನೆಗಳು ಇಲ್ಲ, ಏನೂ ಇಲ್ಲ. ಈಗ 5 ವರ್ಷ ಆಗಿದೆ ನಮ್ಮ ಮನೆ ಬಂದು ಯಾರಾದ್ರು ಕೇಳಿದ್ರೆ, ನಮ್ಮ ಊರಿಗೆ ಬಂದ್ರೆ ಯಾರಾದ್ರು ನಾಯಕರು ಬಂದ್ರು ಅಥವಾ ನಾವು ಬಂದ್ರು, ನಮ್ಮ ಮಿಂಡ್ಲ ಟ್ಲೇಸ್ ತಗೊಂಡ್ರೆ ನಾವು ಇಲ್ಲೇ ಇಡೋಣ ಅಂತ ಕೇಳ್ತಾರೆ. ಎಲ್ಲಿ ಮನೆ ಹಾಕೋದಕ್ಕೆ ಪರಿಸ್ಥಿತಿಗಳು ಈ ರೀತಿ ಇದೆ. ಅದರಿಂದ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ಏನ್ ಇಲ್ಲಿ ಬಂದಿರ್ತಕ್ಕಂಥ ಆಜ್ಞಾನವ್ರಿಗೂ ಮತ್ತೆ ಎಲ್ಲ ನಾಯಕರಿಗೂ, ವಿಶೇಷವಾಗಿ ಗ್ರಾಮಸ್ಥರಿಗೂ, ಎಲ್ಲ ತಂಗಿಯರಿಗೂ ಕೂಡ ಆ ಭಗವಂತ ಬ್ಯಾಟರಾಯನ ಸ್ವಾಮಿ ಏನ್ ಇದಕ್ಕೆ ದೇವಸ್ಥಾನಕ್ಕೆ ದುಡಿದಿದ್ರು ನಿಮ್ಗೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ನಮ್ಮ ಸ್ವಾಮಿಗಳು ನೋಡಿ, ಯಾವ್ದು ಕಾರ್ಯಕ್ರಮ ಅಲ್ಲಿ ಜಾತ್ರೆ ಆದ್ರೆ ಅಲ್ಲಿ ಬರ್ತಾರೆ, ಇಲ್ಲಿ ಜಾತ್ರೆ ಇಲ್ಲಿ ಬರ್ತಾರೆ. ನಮ್ಮ ಚಿನ್ನಪ್ಪ ಇರ್ಬೋದು, ನಾವೆಲ್ಲ ಕೂಡ ಬಾಲು, ಇವರೆಲ್ಲ ಕೂಡ ಹುಡುಗರು, ಸೇನಾ ಮೆಂಬರ್ ಇವರೆಲ್ಲ ಕೂಡ, ಶ್ರೀನಿವಾಸ್ ಗೌಡ್ರು ಇವರೆಲ್ಲ ಕೂಡ ಬಹಳ ಕೀರ್ತಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಏನ್ ನಮ್ಮ ಯಾವತ್ತೂ ಕೂಡ ನಿಮ್ಮ ದೊಡ್ಡಗುಟ್ಟಹಳ್ಳಿ ಸ್ವಾಮಿಗಳು ಅವ್ರ ಸ್ವಾಮಿಗಳೆಲ್ಲ ಫ್ಯಾಮಿಲಿ ಸಮೇತ ಬಂದು ಇವತ್ತು ಪೂಜೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಅವ್ರಿಗೂ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಮನೆಯವ್ರಿಗೂ ಎಲ್ರಿಗೂ ಕೂಡ ಒಳ್ಳೆ ಆವಶ್ಯ ಆರೋಗ್ಯ, ಒಳ್ಳೆ ಶಕ್ತಿಯನ್ನು ಕೊಟ್ಟು ಮತ್ತೆ ನಿಮ್ಮ ಏನೇನು ಅನ್ಸಿಕ್ಲ ಅವೆಲ್ಲ ಭಗವಂತ ಬಗೆಹರಿಸ್ಲಿ ಅಂತ ಆ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.